ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಶ್ರೀಕೃಷ್ಣ ಹೇಳ್ತಾನೆ, ಈ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ದೇವತೆಗಳೇ ಸಿಗ್ತಾರೆ, ಪಿತೃಗಳನ್ನು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಪಿತೃಗಳನ್ನೇ ಅವ್ರಿಗೆ ಸಿಗ್ತಾರೆ, ಹಾಗೆ ಭೂತಗಳನ್ನು ಪೂಜೆ ಮಾಡೋರಿಗೆ ಭೂತಗಳು ಸಿಗುತ್ತೆ. ಹಾಗೆ ನನ್ನ ಭಕ್ತರು, ನನ್ನನ್ನು ಪೂಜೆ ಮಾಡ್ತಕ್ಕಂಥ ಭಕ್ತರು ನನ್ನನ್ನೇ ಪಡೀತಾರೆ. ಆದ್ದರಿಂದ ನನ್ನ ಭಕ್ತರಿಗೆ ಪುನರ್ಜನ್ಮ ಇಲ್ಲ ಅಂತ. ಅಂದರೆ ಇಲ್ಲಿ ಶ್ರೀಕೃಷ್ಣ ಒಂದು ದೇವರಿಗಿಂತ ದೇವತೆಗಳಿಗಿಂತ ಮಿಗಿಲಾದ ಒಂದು ಪರಬ್ರಹ್ಮ ವಸ್ತು ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿರೋದು. ಅದರಿಂದ ನನ್ನನ್ನು ಯಾರು ಆರಾಧನೆ ಮಾಡೋದ್ರಿಗೆ ಪುನರ್ಜನ್ಮ ಇರೋದಿಲ್ಲ. ಬೇರೆ ಯಾವ ದೇವತೆಗಳನ್ನ, ಇಂದ್ರಾದಿ ದೇವತೆಗಳನ್ನಾಗಲಿ ಏನಾರು ಆರಾಧನೆ ಮಾಡೋದ್ರಿಂದ ಮತ್ತೆ ಮತ್ತೆ ಹುಟ್ಟಲೇಬೇಕಾಗುತ್ತೆ ಅನ್ನೋದನ್ನು ಹೇಳಿದಾಗ, ತುಳಸಿಯನ್ನು, ಬಿಲ್ಪತ್ರೆನ, ಹೂನ, ಹಣ್ಣನ್ನು, ನೀರನ್ನ ಯಾವುದನ್ನೇ ಆಗಲಿ ಯಾವ ಭಕ್ತ ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸ್ತಾನೋ, ಆ ಶುದ್ಧ ಬುದ್ಧಿಯಿಂದ ಆಸೆ ಇಲ್ಲದೆ ನಿಷ್ಕಾಮ ಪ್ರೇಮಿಯಾದ ಭಕ್ತ ಪ್ರೀತಿಯಿಂದ ಅರ್ಪಿಸಿರ್ತಕ್ಕಂತಹ ಆ ಪತ್ರಪುಷ್ಪಗಳನ್ನು ನಾನು ಸಗುಣ ರೂಪದಿಂದ, ಅಂದರೆ ಇವಾಗ ನಾನು ಕೃಷ್ಣನಾಗಿದ್ದೀನಿ ಅಲ್ವಾ, ನನ್ನ ರೂಪದಿಂದ ಪ್ರಕಟ ಆಗಿ ನಾನು ಅದನ್ನು ಪ್ರೀತಿಯಿಂದ ತಗೊಳ್ತೀನಿ. ಅಂದರೆ ನಿರ್ಗುಣವಾದ ವಸ್ತು, ಅಂದರೆ ಪರಬ್ರಹ್ಮ ಸ್ವರೂಪ ಅಂದರೆ ಭಗವಂತನಿಗೆ ಆಕಾರ ಇಲ್ಲ, ಏನೂ ಇಲ್ಲ. ಅದನ್ನು ನಾವು ಆರಾಧನೆ ಮಾಡಬೇಕು. ನಮಗೆ ಅದನ್ನು ಆರಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸಗುಣ ರೂಪದಲ್ಲಿ ಇರತಕ್ಕಂತಹ ಅಂತಂದರೆ ಆಕಾರ ಇರತಕ್ಕಂತಹ ನನ್ನನ್ನು, ಅಂದರೆ ಶ್ರೀಕೃಷ್ಣನನ್ನು ಭಜಿಸಿ, ನನಗೆಲ್ಲ ಸಮರ್ಪಿಸಿ, ಅದೆಲ್ಲ ಡೈರೆಕ್ಟಾಗಿ ಅಲ್ಲಿಗೆ ನಿರ್ಗುಣ ಸ್ವರೂಪಕ್ಕೆ ಹೋಗುತ್ತೆ ಅಂತ ಹೇಳಿದಾಗ ಈ ಶ್ಲೋಕವನ್ನು ಹೇಳ್ತಾನೆ. ಇದನ್ನು 9ನೇ ಅಧ್ಯಾಯದ 27ನೇ ಶ್ಲೋಕ ಹೇಳ್ಕೊಡ್ತೀನಿ. ಹೇಳ್ತೀರಲ್ವ ಮಕ್ಕಳ? ಯತ್ಕರೋಷಿ ಯದಶ್ನಾಸಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ಟಮದರ್ಪಣಂ ತತ್ಕುರುಷ್ಟಮದರ್ಪಣಂ ಯತ್ಕರೋಷಿ ಯದಶ್ನಾಸಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ಟಮದರ್ಪಣಂ ತತ್ಕುರುಷ್ಟಮದರ್ಪಣಂ ಯತ್ಕರೋಷಿ ಯದಶ್ನಾಸಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ಟಮದರ್ಪಣಂ. ತತ್ಕುರುಷ್ಟಮದರ್ಪಣಂ. ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ, ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ಅರ್ಜುನ, ನೀನು ಯಾವ ಕೆಲಸ ಮಾಡ್ತಿದ್ದೀಯೋ, ಏನನ್ನು ತಿಂತಾ ಇದೆಯೋ, ಯಾವುದನ್ನು ಹೋಮ ಮಾಡ್ತಾ ಇದೆಯೋ, ಯಾವುದನ್ನು ದಾನ ಮಾಡ್ತಾ ಇದೆಯೋ, ಯಾವುದನ್ನು ನಿನ್ನ ಧರ್ಮದ ಆಚರಣೆ ಅಂತ ಮಾಡ್ತಾ ಇದೆಯೋ ಎಲ್ಲವನ್ನು ನನಗೆ ಅರ್ಪಿಸ್ಬಿಡು. ಅಂದರೆ ನೀನು ಮಾಡೋದು ಮಾಡ್ತಾ ಇರೋ ಅದರದ್ದೆಲ್ಲ ನನಗೆ ಅರ್ಪಿಸ್ಬಿಡು ಅಂತ ಹೇಳ್ತಾನೆ. ಅಂದರೆ ನೀವು ಏನೇ ಕೆಲಸ ಮಕ್ಕಳ, ನೀವೇನೇ ಕೆಲಸ ಮಾಡಲಿ, ಓದ್ತಾ ಇರ್ತೀರಲ್ವಾ, ಬರಿತಾ ಇರ್ತೀರ, ತಿಂತಾ ಇರ್ತೀರ, ಆಟ ಆಡ್ತಿರ್ತೀರ, ಎಲ್ಲ ಏನೇ ಕೆಲಸ ಮಾಡಿದ್ರು ಅದು ನನಗೆ ಅರ್ಪಿಸ್ಬಿಡ್ಬೇಕು. ಶ್ರೀಕೃಷ್ಣಾರ್ಪಣ ವಸ್ತು ಅಂತೇಳಿ ಅರ್ಪಿಸ್ಬಿಡಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನನ್ನನ್ನು ನೆನಪಿಸ್ಕೊಂಡು ಮಾಡಿದ್ರೆ ಆವಾಗ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ನಿಮಗೆ ಹೆಚ್ಚುತ್ತೆ. ಆವಾಗ ಕೆಟ್ಟ ಕೆಲಸ ಮಾಡಲಿಕ್ಕೆ ನಿಮಗೆ ಮನಸ್ಸು ಬರಲ್ಲ. ಈಗ ನಾವೆಲ್ಲ ಕೆಲಸನೂ ನಾವು ಮಾಡಿರೋ ಎಲ್ಲ ಕೆಲಸನೂ ಭಗವಂತ ನಿನಗೆ ಅರ್ಪಿತ, ಕೃಷ್ಣ ನಿನಗೆ ಅರ್ಪಿತ ಅಂತ ನಾವು ಅರ್ಪಿಸ್ಬಿಟ್ರೆ ನಿಮಗೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ತಿನ್ನುವಾಗ ಕೃಷ್ಣನಿಗೆ ಅರ್ಪಿಸ್ಬಿಟ್ರೆ ಏನಾಗುತ್ತೆ, ನೀವು ತಿನ್ನೋ ಆಹಾರ ಎಲ್ಲ ಶುದ್ಧವಾಗಿ ನಿಮಗೆ ರೋಗ ಬರೋದಿಲ್ಲ. ಯಾವ ದೇವರಿಗೆ ಹೋಮ ಮಾಡಿದ್ರು ನೀವು ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ರೆ ನನಗೇ ಬಂದು ಸೇರಿಕೊಳ್ಳುತ್ತೆ. ದಾನ ಕೊಡಬೇಕಾದ್ರೆ ಯಾರಿಗೇ ಕೊಟ್ಟರೂ ಕೂಡ ನನ್ನನ್ನು ಧ್ಯಾನಿಸ್ಕೊಂಡ್ಬಿಟ್ರೆ ಸಾಕು, ಅದು ನನಗೇ ಬಂದು ಸೇರಿಕೊಳ್ಳುತ್ತೆ. ಯಾವ ತಪಸ್ಸು ಮಾಡಿದ್ರೂ ನೀವು ಫಲಾಪೇಕ್ಷೆ ಇಟ್ಕೊಳ್ಳದೆ ತಪಸ್ಸು ಮಾಡಿದ್ರೆ ಅದು ನನಗೇ ಸಮರ್ಪಣೆ ಆಗಿಬಿಡುತ್ತೆ. ಆಗ ನಾನೇ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ. ನೋಡಿ ಮಕ್ಕಳ, ನಿಮಗೆ ಯಾವ ಇಷ್ಟವಾದ ದೇವ್ರನ್ನ ಪೂಜೆ ಮಾಡಿ, ಹನುಮಂತನಾದರೂ ಮಾಡಿ ಅಥವಾ ಗಣೇಶನಾದರೂ ಮಾಡಿ, ಯಾವ ದೇವ್ರನ್ನ ಮಾಡಿದ್ರೂ ಕೂಡ
ಕಡೆಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತಂದುಬಿಟ್ರೆ ಅವ್ರಿಗೆ ಮಾಡಿರೋ ಪೂಜೆ ಎಲ್ಲ ನನಗೆ ಬಂದು ಸೇರಿಕೊಳ್ಳುತ್ತೆ. ಆಗ ನಾನು ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ, ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎಷ್ಟು ಅಭಯ ಕೊಡ್ತಾ ಇದ್ದಾನೆ ಅಲ್ವಾ ಮಕ್ಕಳ. ಅದಕ್ಕೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ನೀವು ಪ್ರತಿಯೊಂದು ಕೆಲಸದಲ್ಲೂ ಆ ಭಗವಂತನನ್ನು ನೆನೆಸ್ಕೊಂಡು ಮಾಡೋದ್ರಿಂದ ಆ ಕೆಲಸ ಎಲ್ಲ ಸುಲಭವಾಗುತ್ತೆ. ಆ ಕೆಲಸ ಎಲ್ಲವೂ ಭಗವಂತನಿಗೆ ಸೇರುತ್ತೆ, ನಿಮ್ಮನ್ನು ಅವನು ನೋಡ್ಕೊಳ್ತಾನೆ. ಅರ್ಥ ಆಯ್ತಲ್ವ ಮಕ್ಕಳ. ಈ ಶ್ಲೋಕ ಏನಂತಂದರೆ ನೋಡಿ, ಪ್ರತಿನಿತ್ಯ ಇದನ್ನು ಹೇಳ್ಕೊಳ್ತಾ ಇದ್ದರೆ ಎಲ್ಲ ಒಳ್ಳೆ ಕೆಲಸಗಳು ಏನೇನು ನೀವು ಮಾಡ್ತಿರೋ ಅದೆಲ್ಲ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ತಕ್ಷಣ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತು ಭಗವಂತನ ಕೃಪೆ ನಿಮಗೆ ಸಿದ್ಸುತ್ತೆ. ಒಟ್ಟಿಗೆ ಹೇಳೋಣ ಮಕ್ಕಳ, ಎಲ್ಲರೂ ಒಟ್ಟಿಗೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂಟೇಯ ತತ್ಕುರುಷ್ಟಮದರ್ಪಣಂ. ಶುಭಮಸ್ತು.